ಬೆಳಗ್ಗೆ ನಾನು ಹೇಳ್ತಾ ಇದ್ದೆ ಬಸ್ಸಲ್ಲಿ ಸಾಕಷ್ಟು ಲಗೇಜ್ ಸಾಗಿಸಿರೋಂಥ ಕೆಲಸ ಆಗಿದೆ ಅಂತ. ಅದಕ್ಕೆ ಎಕ್ಸಾಕ್ಟ್ ದೃಶ್ಯ ಈಗ ನಾವೇನು ಈಗ ಇಬ್ಬರು ಹುಡುಗಿರು ಬಚಾವಾಗಿದ್ರು ಅಂತ ದೃಶ್ಯ ತೋರಿಸ್ತಾ ಇದ್ವಿ. ಸ್ವಲ್ಪ ಸೂಕ್ಷ್ಮವಾಗಿ ಅದನ್ನು ಮೇಲೆ ಗಮನಿಸಿದರೆ ಬಸ್ ಮೇಲೆ ಯಾವ ಪ್ರಮಾಣದಲ್ಲಿ ಲಗೇಜ್ ಇದೆ ಅನ್ನೋದು ಕಾಣಿಸ್ತಾ ಇದೆ. ಅದನ್ನು ನಾವು ಮಾರ್ಕ್ ಮಾಡಿ ವೀಕ್ಷಕರಿಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀವಿ. ಬಸ್ಸನ್ನ ಅಬ್ಸರ್ವ್ ಮಾಡಿದರೆ ಮುಂದ್ಗಡೆಯಿಂದ ಹಿಂದ್ಗಡೆ ಸುಮಾರು ಒಂದು 70% ಏನೋ ಮೇಲೆ ಜಾಗ ನೋಡಿದರೆ ನಾವು ಒಂದು 2.5 ಅಡಿ 3 ಅಡಿ ಎತ್ತರಕ್ಕೆ ಲಗೇಜ್ ತುಂಬಿರ್ತಕ್ಕಂಥ ದೃಶ್ಯ ಕಾಣಿಸ್ತಾ ಇದೆ. ಬಸ್ಸು ಏನೋ ಕಂಟೈನರ್ ಬಂದು ಬಸ್ಸಿಗೆ ಡಿಕ್ಕಿ ಹೊಡೆದ ತಕ್ಷಣ ಏನೋ ಡೀಸೆಲ್ ಟ್ಯಾಂಕರ್ಗೆ ಬೆಂಕಿ ಬಿದ್ದುಬಿಟ್ಟು ಬಸ್ಸು ದಗದಗ ಉರಿದಿದೆ. ಹೌದು, ಅದೊಂದು ಪಾರ್ಟು. ಇನ್ನೊಂದು ಪಾರ್ಟು ಬಸ್ಸಲ್ಲಿರೋ ಲಗೇಜು ಸಾಕಷ್ಟು ಪ್ರಮಾಣದಲ್ಲಿ ಹೇಳ್ತಾ ಇದ್ದೆ. ಬಸ್ಸಲ್ಲಿ ಪ್ರಯಾಣಿಕರಿಂದ ಏನು ಚಾರ್ಜ್ ಮಾಡ್ತಾರೆ ಇದು ಸೀಟ್ಗೆ ಪ್ರಯಾಣಿಕರಿಗೆ ಅದರ ದುಪ್ಪಟ್ಟು ಲಗೇಜ್ಗಿರುತ್ತೆ. ಅನ್ಅಫಿಷಿಯಲ್ ಆಗಿ ಲಗೇಜ್ಗಳನ್ನ ಸಾಗಿಸುವಂಥ ಸಾಕಷ್ಟು ಕೆಲಸಗಳು ಪ್ರೈವೇಟ್ ಬಸ್ಗಳಲ್ಲಿ ಆಗ್ತಾ ಇರುತ್ತೆ. ಸಾಕಷ್ಟು ಬಸ್ಗಳು ನೋಡ್ತಾ ಇದ್ರೇನು ಬಸ್ಸಲ್ಲಿ ಮೇಲೆ 3 ಅಡಿ 4 ಅಡಿ ಎತ್ತರಕ್ಕೆ ಲಗೇಜ್ ಹಾಕಿರ್ತಾರೆ. ಮತ್ತು ಕೆಳಗಡೆ ಲಗೇಜ್ ಬಾಕ್ಸ್ ಏನಿರುತ್ತೆ ಅಲ್ಲಿ ಸಾಕಷ್ಟು ಲಗೇಜ್ಗಳನ್ನ ಸಾಗಿಸ್ತಾ ಇರ್ತಾರೆ. ಬಸ್ಸಲ್ಲಿ ಸ್ಫೋಟಕಗಳನ್ನ ಸಾಗಿಸೋದಕ್ಕೆ ನಿರ್ಬಂಧ ಇದೆ, ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ. ಆದರೆ ಕೆಲವು ಸಲ ಏನಾಗುತ್ತೆ ಅಂದರೆ ಒಂದಿಷ್ಟು ಏನೋ ಚಿಕ್ಕ ಪುಟ್ಟ ಬ್ಯಾಟ್ರಿಗಳಿರ್ಬೋದು ಅಥವಾ ಮೊಬೈಲ್ ಬ್ಯಾಟ್ರಿ ಇರ್ಬೋದು ಅಥವಾ ಕಾರು ಅಥವಾ ಬೈಕ್ಗಳ ಬ್ಯಾಟ್ರಿ ಇರ್ಬೋದು ಇನ್ನಿತರೆ ಸಾಮಗ್ರಿಗಳನ್ನ ಅಂದರೆ ಯಾವುದೋ ತುಂಬ ಬೆಂಕಿ ಹತ್ಕೊಂಡ್ರೆ ಅತಿ ವೇಗವಾಗಿ ಬೆಂಕಿ ಹೊತ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಉರಿಯುತ್ತೆ. ಆ ಥರದ ವಸ್ತುಗಳನ್ನು ಸಾಗಿಸೋದಕ್ಕೆ ಅಸಾಧ್ಯ. ಅಂದರೆ ಇಂಡಿವಿಜುವಲ್ ಪ್ರೈವೇಟ್ ವೆಹಿಕಲಲ್ಲೇ ಹೋಗ್ಬೇಕಾಗತ್ತೆ, ಅದಕ್ಕೊಂದು ಸಪ್ರೇಟು. ಆದರೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ರಿಟೇಲ್ ಚಿಕ್ಕ ಪುಟ್ಟದಾಗಿ ಕೆಲವು ವಸ್ತುಗಳನ್ನು ಸಾಗಿಸುವಂಥ ಪ್ರಮೇಯ ಬಂದಾಗ ಕೆಲವು ಏಜೆನ್ಸಿಗಳೇನು ಮಾಡುತ್ತೆ ಡೈರೆಕ್ಟು ಏನೋ ಬಸ್ ಏಜೆನ್ಸಿ ಅವ್ರನ್ನ ಬುಕ್ ಮಾಡಿಕೊಂಡು ಅನ್ಅಫಿಷಿಯಲ್ ಆಗಿ ಅದೇನು ಅಂತ ಕೂಡ ಅಂದರೆ ಬಸ್ನವ್ರಿಗೂ ಕೂಡ ಕೆಲವು ಸಲ ಹೇಳೋದಿಲ್ಲ. ಸುಮಾರು ವರ್ಷಗಳಿಂದ ಈ ಥರದ ಏನೋ ಒಪ್ಪಂದಗಳಾಗಿರುತ್ತೆ ಅನ್ಅಫಿಷಿಯಲ್ ಆಗಿ. ಒಂದಿಷ್ಟು ಲಮ್ಸಮ್ ಅಮೌಂಟ್ ಕೊಡ್ತಕ್ಕಂಥದ್ದು ಅಥವಾ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು 10 ಬೈಕು ಅಥವಾ ಒಂದು 10 ಕಾರ್ ಬ್ಯಾಟ್ರಿಗಳನ್ನ ಇಲ್ಲಿಂದ ಶಿವಮೊಗ್ಗ ಕಳಿಸ್ಬೇಕು ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ಏನಾಗುತ್ತೆ 10 ಅಥವಾ 20 ಚಿಕ್ಕ ಪುಟ್ಟ ಬ್ಯಾಟ್ರಿಗಳಿಗೆ ಸಪ್ರೇಟ್ ವೆಹಿಕಲ್ ಮಾಡಿ ಕಳ್ಸೋಕ್ಕಾಗಲ್ಲ, ಯಾಕೆಂದರೆ ಸಿಕ್ಕಾಪಟ್ಟ ಬಾಡಿಗೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಪ್ರೈವೇಟ್ ವೆಹಿಕಲ್ಗಳಿಗೆ ಏನಾಗುತ್ತೆ ಒಂದಿಷ್ಟು ಈ ಥರದ ಬ್ಯಾಟ್ರಿಗಳನ್ನ ಪ್ಯಾಕ್ ಮಾಡಿಬಿಟ್ಟು ಡ್ರೈವರು ಮತ್ತು ಕಂಡಕ್ಟರ್ ಜೊತೆ ಒಂದಿಷ್ಟು ಒಳಗಡೆ ಅಗ್ರಿಮೆಂಟ್ ಮಾಡ್ಕೊಳ್ಳೋಂಥದ್ದು ಅಥವಾ ಬಸ್ ಏಜೆನ್ಸಿಗೆ ಅನ್ಅಫಿಷಿಯಲ್ ಆಗಿ ಯಾವುದೇ ಬಿಲ್ಗಿಲ್ ಏನಿರಲ್ಲ ಈ ಥರದ ಬ್ಯಾಟ್ರಿಗಳನ್ನ ಸಾಗಿಸುವಂಥ ಪ್ರಯತ್ನ ಆಗುತ್ತೆ. ಇನ್ನೊಂದು ಬಸ್ ಮೇಲೆ ಸಾಕಷ್ಟು ನೋಡ್ತೀವಿ ಕೆಲವು ಮಂಗಳೂರು ಬಿಟ್ಟು ಈ ಕಡೆ ನಿಮ್ಗೆ ಹುಬ್ಳಿ ತುಮಕೂರು ಕಡೆ ಅಥವಾ ಶಿವಮೊಗ್ಗ ಕಡೆ ಹೋಗೋ ಬಸ್ಗಳು ಈ ಥರದ ವೆಹಿಕಲ್ಗಳನ್ನ ಗಮನಿಸಿದರೆ ಬಸ್ ಮೇಲೆ ಸಾಕಷ್ಟು ಲೋಡ್ಗಳಿರುತ್ತೆ, ಅಂದರೆ ಹೆವಿ ಲಗೇಜ್ ಇರುತ್ತೆ. ಈ ಸಾಕಷ್ಟು ಪ್ರಮಾಣದಲ್ಲಿ ಲಗೇಜ್ ಆಗ್ತಾಗ ಅದು ದೊಡ್ಡ ಮಟ್ಟದಲ್ಲಿ ಬೆಂಕಿ ಬೀಳೋದಕ್ಕೆ ಕಾರಣ ಆಗುತ್ತೆ. ಸೊ ದೊಡ್ಡ ಮಟ್ಟದಲ್ಲಿ ಬೆಂಕಿ ಬೀಳೋದಕ್ಕೆ ಈ ಬಸ್ ಮೇಲೆ ಏನು ಲಗೇಜ್ ನಾವು ಕಾಣಿಸ್ತಾ ಇದೆ ಆ ಲಗೇಜ್ ಕೂಡ ಒಂದು ಕಾರಣ ಆಗಿರುತ್ತೆ. ಬೆಳಗ್ಗೆ ನಾನು ಹೇಳ್ತಾ ಇದ್ದೆ ಬಸ್ಸಲ್ಲಿ ಸಾಕಷ್ಟು ಲಗೇಜ್ ಸಾಗಿಸಿರೋಂಥ ಕೆಲಸ ಆಗಿದೆ ಅಂತ. ಅದಕ್ಕೆ ಎಕ್ಸಾಕ್ಟ್ ದೃಶ್ಯ ಈಗ ನಾವೇನು ಈಗ ಇಬ್ಬರು ಹುಡುಗಿರು ಬಚಾವಾಗಿದ್ರು ಅಂತ ದೃಶ್ಯ ತೋರಿಸ್ತಾ ಇದ್ವಿ. ಸ್ವಲ್ಪ ಸೂಕ್ಷ್ಮವಾಗಿ ಅದನ್ನು ಮೇಲೆ ಗಮನಿಸಿದರೆ ಬಸ್ ಮೇಲೆ ಯಾವ ಪ್ರಮಾಣದಲ್ಲಿ ಲಗೇಜ್ ಇದೆ ಅನ್ನೋದು ಕಾಣಿಸ್ತಾ ಇದೆ. ಅದನ್ನು ನಾವು ಮಾರ್ಕ್ ಮಾಡಿ ವೀಕ್ಷಕರಿಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀವಿ. ಬಸ್ಸನ್ನ ಅಬ್ಸರ್ವ್ ಮಾಡಿದರೆ ಮುಂದ್ಗಡೆಯಿಂದ ಹಿಂದ್ಗಡೆ ಸುಮಾರು ಒಂದು 70% ಏನೋ ಮೇಲೆ ಜಾಗ ನೋಡಿದರೆ ನಾವು ಒಂದು 2.5 ಅಡಿ 3 ಅಡಿ ಎತ್ತರಕ್ಕೆ ಲಗೇಜ್ ತುಂಬಿರ್ತಕ್ಕಂಥ ದೃಶ್ಯ ಕಾಣಿಸ್ತಾ ಇದೆ. ಬಸ್ಸು ಏನೋ ಕಂಟೈನರ್ ಬಂದು ಬಸ್ಸಿಗೆ ಡಿಕ್ಕಿ ಹೊಡೆದ ತಕ್ಷಣ ಏನೋ ಡೀಸೆಲ್ ಟ್ಯಾಂಕರ್ಗೆ ಬೆಂಕಿ ಬಿದ್ದುಬಿಟ್ಟು ಬಸ್ಸು ದಗದಗ ಉರಿದಿದೆ. ಹೌದು, ಅದೊಂದು ಪಾರ್ಟು. ಇನ್ನೊಂದು ಪಾರ್ಟು ಬಸ್ಸಲ್ಲಿರೋ ಲಗೇಜು ಸಾಕಷ್ಟು ಪ್ರಮಾಣದಲ್ಲಿ ಹೇಳ್ತಾ ಇದ್ದೆ. ಬಸ್ಸಲ್ಲಿ ಪ್ರಯಾಣಿಕರಿಂದ ಏನು ಚಾರ್ಜ್ ಮಾಡ್ತಾರೆ ಇದು ಸೀಟ್ಗೆ ಪ್ರಯಾಣಿಕರಿಗೆ ಅದರ ದುಪ್ಪಟ್ಟು ಲಗೇಜ್ಗಿರುತ್ತೆ. ಅನ್ಅಫಿಷಿಯಲ್ ಆಗಿ ಲಗೇಜ್ಗಳನ್ನ ಸಾಗಿಸುವಂಥ ಸಾಕಷ್ಟು ಕೆಲಸಗಳು ಪ್ರೈವೇಟ್ ಬಸ್ಗಳಲ್ಲಿ ಆಗ್ತಾ ಇರುತ್ತೆ. ಸಾಕಷ್ಟು ಬಸ್ಗಳು ನೋಡ್ತಾ ಇದ್ರೇನು ಬಸ್ಸಲ್ಲಿ ಮೇಲೆ 3 ಅಡಿ 4 ಅಡಿ ಎತ್ತರಕ್ಕೆ ಲಗೇಜ್ ಹಾಕಿರ್ತಾರೆ. ಮತ್ತು ಕೆಳಗಡೆ ಲಗೇಜ್ ಬಾಕ್ಸ್ ಏನಿರುತ್ತೆ ಅಲ್ಲಿ ಸಾಕಷ್ಟು ಲಗೇಜ್ಗಳನ್ನ ಸಾಗಿಸ್ತಾ ಇರ್ತಾರೆ. ಬಸ್ಸಲ್ಲಿ ಸ್ಫೋಟಕಗಳನ್ನ ಸಾಗಿಸೋದಕ್ಕೆ ನಿರ್ಬಂಧ ಇದೆ, ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ. ಆದರೆ ಕೆಲವು ಸಲ ಏನಾಗುತ್ತೆ ಅಂದರೆ ಒಂದಿಷ್ಟು ಏನೋ ಚಿಕ್ಕ ಪುಟ್ಟ ಬ್ಯಾಟ್ರಿಗಳಿರ್ಬೋದು ಅಥವಾ ಮೊಬೈಲ್ ಬ್ಯಾಟ್ರಿ ಇರ್ಬೋದು ಅಥವಾ ಕಾರು ಅಥವಾ ಬೈಕ್ಗಳ ಬ್ಯಾಟ್ರಿ ಇರ್ಬೋದು ಇನ್ನಿತರೆ ಸಾಮಗ್ರಿಗಳನ್ನ ಅಂದರೆ ಯಾವುದೋ ತುಂಬ ಬೆಂಕಿ ಹತ್ಕೊಂಡ್ರೆ ಅತಿ ವೇಗವಾಗಿ ಬೆಂಕಿ ಹೊತ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಉರಿಯುತ್ತೆ. ಆ ಥರದ ವಸ್ತುಗಳನ್ನು ಸಾಗಿಸೋದಕ್ಕೆ ಅಸಾಧ್ಯ. ಅಂದರೆ ಇಂಡಿವಿಜುವಲ್ ಪ್ರೈವೇಟ್ ವೆಹಿಕಲಲ್ಲೇ ಹೋಗ್ಬೇಕಾಗತ್ತೆ, ಅದಕ್ಕೊಂದು ಸಪ್ರೇಟು. ಆದರೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ರಿಟೇಲ್ ಚಿಕ್ಕ ಪುಟ್ಟದಾಗಿ ಕೆಲವು ವಸ್ತುಗಳನ್ನು ಸಾಗಿಸುವಂಥ ಪ್ರಮೇಯ ಬಂದಾಗ ಕೆಲವು ಏಜೆನ್ಸಿಗಳೇನು ಮಾಡುತ್ತೆ ಡೈರೆಕ್ಟು ಏನೋ ಬಸ್ ಏಜೆನ್ಸಿ ಅವ್ರನ್ನ ಬುಕ್ ಮಾಡಿಕೊಂಡು ಅನ್ಅಫಿಷಿಯಲ್ ಆಗಿ ಅದೇನು ಅಂತ ಕೂಡ ಅಂದರೆ ಬಸ್ನವ್ರಿಗೂ ಕೂಡ ಕೆಲವು ಸಲ ಹೇಳೋದಿಲ್ಲ. ಸುಮಾರು ವರ್ಷಗಳಿಂದ ಈ ಥರದ ಏನೋ ಒಪ್ಪಂದಗಳಾಗಿರುತ್ತೆ ಅನ್ಅಫಿಷಿಯಲ್ ಆಗಿ. ಒಂದಿಷ್ಟು ಲಮ್ಸಮ್ ಅಮೌಂಟ್ ಕೊಡ್ತಕ್ಕಂಥದ್ದು ಅಥವಾ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು 10 ಬೈಕು ಅಥವಾ ಒಂದು 10 ಕಾರ್ ಬ್ಯಾಟ್ರಿಗಳನ್ನ ಇಲ್ಲಿಂದ ಶಿವಮೊಗ್ಗ ಕಳಿಸ್ಬೇಕು ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ಏನಾಗುತ್ತೆ 10 ಅಥವಾ 20 ಚಿಕ್ಕ ಪುಟ್ಟ ಬ್ಯಾಟ್ರಿಗಳಿಗೆ ಸಪ್ರೇಟ್ ವೆಹಿಕಲ್ ಮಾಡಿ ಕಳ್ಸೋಕ್ಕಾಗಲ್ಲ, ಯಾಕೆಂದರೆ ಸಿಕ್ಕಾಪಟ್ಟ ಬಾಡಿಗೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಪ್ರೈವೇಟ್ ವೆಹಿಕಲ್ಗಳಿಗೆ ಏನಾಗುತ್ತೆ ಒಂದಿಷ್ಟು ಈ ಥರದ ಬ್ಯಾಟ್ರಿಗಳನ್ನ ಪ್ಯಾಕ್ ಮಾಡಿಬಿಟ್ಟು ಡ್ರೈವರು ಮತ್ತು ಕಂಡಕ್ಟರ್ ಜೊತೆ ಒಂದಿಷ್ಟು ಒಳಗಡೆ ಅಗ್ರಿಮೆಂಟ್ ಮಾಡ್ಕೊಳ್ಳೋಂಥದ್ದು ಅಥವಾ ಬಸ್ ಏಜೆನ್ಸಿಗೆ ಅನ್ಅಫಿಷಿಯಲ್ ಆಗಿ ಯಾವುದೇ ಬಿಲ್ಗಿಲ್ ಏನಿರಲ್ಲ ಈ ಥರದ ಬ್ಯಾಟ್ರಿಗಳನ್ನ ಸಾಗಿಸುವಂಥ ಪ್ರಯತ್ನ ಆಗುತ್ತೆ. ಇನ್ನೊಂದು ಬಸ್ ಮೇಲೆ ಸಾಕಷ್ಟು ನೋಡ್ತೀವಿ ಕೆಲವು
ಮಂಗಳೂರು ಬಿಟ್ಟು ಈ ಕಡೆ ನಿಮ್ಗೆ ಹುಬ್ಳಿ ತುಮಕೂರು ಕಡೆ ಅಥವಾ ಶಿವಮೊಗ್ಗ ಕಡೆ ಹೋಗೋ ಬಸ್ಗಳು ಈ ಥರದ ವೆಹಿಕಲ್ಗಳನ್ನ ಗಮನಿಸಿದರೆ ಬಸ್ ಮೇಲೆ ಸಾಕಷ್ಟು ಲೋಡ್ಗಳಿರುತ್ತೆ, ಅಂದರೆ ಹೆವಿ ಲಗೇಜ್ ಇರುತ್ತೆ. ಈ ಸಾಕಷ್ಟು ಪ್ರಮಾಣದಲ್ಲಿ ಲಗೇಜ್ ಆಗ್ತಾಗ ಅದು ದೊಡ್ಡ ಮಟ್ಟದಲ್ಲಿ ಬೆಂಕಿ ಬೀಳೋದಕ್ಕೆ ಕಾರಣ ಆಗುತ್ತೆ. ಸೊ ದೊಡ್ಡ ಮಟ್ಟದಲ್ಲಿ ಬೆಂಕಿ ಬೀಳೋದಕ್ಕೆ ಈ ಬಸ್ ಮೇಲೆ ಏನು ಲಗೇಜ್ ನಾವು ಕಾಣಿಸ್ತಾ ಇದೆ ಆ ಲಗೇಜ್ ಕೂಡ ಒಂದು ಕಾರಣ ಆಗಿರುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.